ಈ ವಿದ್ಯಾರ್ಥಿಗಳು ಈ ಗಣಿತನ್ನ ಚಂದಂಗೆ ನಾ ತಿಳಿಸಿ ಹೇಳ್ದಂಗೆ ಲಕ್ಷ ಕೊಟ್ಟು ನೋಡ್ರಿ. ಎಲ್ಲ ಕ್ರಿಯೆಗಳು ಬರ್ಬೇಕು. ನಿಮಗೆ ಬರೀ ಇದು ಒಂದು ಬೇಸಿಕ್ ಅಭ್ಯಾಸ ಕಲ್ತು ಬಂದ್ರಿ ಅಂತಂದ್ರೆ ನಿಮಗೆ ಮುಂದೆ ಯಾರು ಹಿಡಿಯೋರು ಇಲ್ಲ. ಯಾಕಂದ್ರೆ ಸುಮ್ಮ ಹೆಂಗೆ ಬರಬೇಕು, ಭಿನ್ನ ರಾಶಿ ಎಲ್ಲಿ ನೋಡಿ ಚಟ್ಪಟ್ 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 ಬೇಸಿಕ್ ಬಂದು ಅಂದ್ರೆ ಸರಳೀಕರಣ ತಾವೇ ಬರ್ತಾವ. ಹೆಂಗೆ ಮಾಡ್ತಾರೆ ಸರ್ ಸರಳೀಕರಣಗಳನ್ನು? ಇದು ದೊಡ್ಡ ಅನುಕರಣ ನಂಬರ್. ಇದು ಫಸ್ಟ್ ನೀವು ಕಲಿಬೇಕಾದದ್ದು ಈ ಅಭ್ಯಾಸ. ಇದನ್ನು ಹೆಂಗೆ ಬಿಡಿಸ್ತದೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಇದು ಈ ಬಂದ ಉತ್ತರಕ್ಕೆ ಭಾಗಲೇ ಚಿನ್ನ ಹಾಕೋಬೇಕು. ನೀವು ಹೆಂಗೆ ಹಾಕೋಬೇಕು ಅನ್ನೋದು ತೋರಿಸ್ತಾನೆ ನೋಡ್ರಲ್ಲೇ. ಇಲ್ಲಿ ಹಚ್ಕೊಳ್ಳೋ ಪದ್ಧತಿ ನೋಡ್ರಿ. 7 3/2 ಗುಂಡ್ಲೆ 2 3/2 ಭಾಗಿಲೆ 3 5/2. ಇದಕ್ಕೆ ಈ ಕ್ರಿಯಾದಿಂದ ಇದಕ್ಕೆ ನೀವು ಭಾಗಲೇ ಚಿನ್ನ ಹಾಕ್ಕೊಂಡು ಇದು ನೋಡಿ 2 ಪ್ಲಸ್ 1.2 ಇದನ್ನ ಅರ್ಥ ಹಿಂಗೆ ಮಾಡ್ಕೋಬೇಕು ನೀವು. ಅಂದರೆ ಏನಾಗ್ತದ, ಈ ಕ್ರಿಯೆನೂ ಮುಗಿಬೇಕು, ಈ ಕ್ರಿಯೆನೂ ಮುಗಿಬೇಕು, ಅಂದಾಗ ಭಾಗಕಾರ ಆಗ್ತದೆ. ಆಮೇಲೆ ಈಗ ನಾವು ಈ ಕ್ರಿಯೆಗಳನ್ನು ನಾವು ಬಿಡಿಸ್ಕೋತ ಹೋಗ್ಬಿಡೋದು. ಈಗ ಇದು ಸರ್ವಾಸ್ ಬಾಗಿಲಿ ಎಲ್ಲಿ ಬಂತಂದ್ರೆ ಇದಕ್ಕೆ ದುಂಡು ಕಂಸ ಬಿತ್ತು. ಇದಕ್ಕೆ ದುಂಡು ಕಂಸ ಮಧ್ಯಾಂತರ ಈ ಚಿಹ್ನೆ ಏನದಲ್ಲ, ಇದು ಸರ್ವಾಸ್ ಬಾಗಿಲಿ ಅಂತಾರೆ. ಇದಕ್ಕೆ ಈ ಸರ್ವಾಸ್ ಬಾಗಿಲಕ್ಕೆ ಏನದ, ಈ ಕಂಸ ಹಾಕಿದಾಗ ಇದು ಸರ್ವಾಸ್ ಬಾಗಿಲೆ ಆದಂಗೆ ಅದು. ಈಗ ನಾವು ಈ ಕ್ರಿಯೆಗಳ ಪ್ರಕಾರ ನಾವು ಭಾಗಾಕಾರ ಕ್ರಿಯೆಯನ್ನು ಮೊದಲು ಬಿಡಿಸ್ಕೊಳ್ಳೋದು, ಆಮೇಲೆ ಅದನ್ನು ಬಿಡಿಸ್ಕೋಬೋದು ನೀವು ಬೇಕಾದ್ರೆ. ಇದಂತೂ ಭಾಳ ಸರಳ ಅದು. ಅದನ್ನು ಡೈರೆಕ್ಟ್ 2 1 3 ಪೂರ್ಣಾಂಕ 2 3/2 ಮಾಡ್ಕೊಂಡ್ಬಿಟ್ರು ಬಂದುಬಿಡ್ತವೆ. ಈಗ ಕಂಸ 7 3/2 ಗುಂಡ್ಲೆ 2 3/2. ಇದನ್ನು ಭಾಗಾಕಾರ ಇದ್ದದ್ದು ಗುಣಾಕಾರ ಹಾಕೋರಿ. ಮೇಲೆ 5 ಆಯ್ತು, ತಳಗೆ 3 ಆಯ್ತು. ನೋಡಿ ಈ ಕ್ರಿಯೆಯನ್ನು ಮಾಡ್ಕೊಂಡ್ರಿ ಅಂತಂದ್ರೆ ಏನಾಗ್ಬಿಡ್ತದೆ, ಮೇಲೆ ಆಯಿತು. ಇದು ಸರ್ವಾಸ್ ಬಾಗಿಲೆ, ಇದು ದೊಡ್ಡ ಕಂಸ 2 1 3 ಪೂರ್ಣಾಂಕ 2 3/2. ನೋಡಿ ಎಷ್ಟು ಸರಳ ಅದು. ನೋಡಿ ಭಾಳ ನೋಡ್ತೀರ, ಭಾಳ ಬಿರಿ ಅನ್ನಿಸ್ತದೆ ಗಣಿತ. ಈಗ ನೋಡಿ ಇಲ್ಲಿ ಎಲ್ಲಿಯೂ ಮೇಲೆ ಭಾಗ ಹೋಗ್ತಾವಂದು ನೋಡ್ರಿ. ಇಲ್ಲಲ್ಲ, 7 2 14 14 5 70 14 5 70 2 2 14 14 5 70 5 2 17 3 3 9 9 3 27. ಇದ್ರ ಉತ್ತರ ಬಂತು ಸರ್ವಾಸ್ ಬಾಗಿಲೆ. 3 3 9 1 2 11 11 3/2. ನೋಡ್ರಿ ಈಗ ಈ ಕ್ರಿಯೆಯನ್ನು ಮುಂದೆ ಬಿಡಿಸ್ರಿ. 70 27 ಗುಣಾಕಾರ ಹಾಕಿದಾಗ ಮೇಲೆ 3 ಆಗ್ತದ, ತಳಗ 11 ಆಗ್ತದೆ. ನೋಡಿ 3 1 3 9. ಈಗ ಎಷ್ಟಾಗ್ತದೆ ಉತ್ತರ ನೋಡ್ರಿ. 71 70 11 9 99. ನೋಡೋದು ಆನ್ಸರ್ ಅಷ್ಟು ಬಂದದೋ ಇಲ್ಲೋ ನೋಡೋದು. ಎಷ್ಟು ಬಂದದ? 70 99 ಬಂದದ್ದು ನೋಡಿ. ಇದು ಸರಳ ರೀತಿ ಅದ. ಆನ್ಸರ್ ಈಸ್ ಈಕ್ವಲ್ ಟು ಏನು? 70 99. ನೋಡಿ ಎಷ್ಟು ಸರಳದ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ ನೀವು. ಈಗ ಇಂಥವೆಲ್ಲ ಬಂದಾಗ ಹೆಂಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ. ಮೊದಲು ಈ ಕ್ರಿಯೆ ಹಚ್ಕೋರಿ. ಯಾಕೆ ನಾವು ದುಂಡು ಕಂಸ ಹಾಕೋಬೇಕು ಇದಕ್ಕಂದ್ರೆ, ಈಗ ನೀವು ಅರ್ಥ ಮಾಡ್ಕೋಬೇಕಿದನ್ನು. ಯಾಕೆ ದುಂಡು ಕಂಸ ಹಾಕಿ? ಇದಕ್ಕೆ ಸರ್ವಾಸ್ ಬಾಗಿಲಿ ಅದ. ಸರ್ವಾಸ್ ಬಾಗಿಲಿ ಇತ್ತು ಅಂತಂದ್ರೆ ನೀವು ಹಿಂಗೆ ಹಚ್ಕೊಂಡು ದುಂಡು ಕಂಸ ಹಾಕಿ ಈ ಸರ್ವಾಸ್ ಬಾಗಿಲಿ ಇಲ್ಲಿ ಭಾಗಾಕಾರ ಕೊಟ್ಬಿಟ್ಟು ಇದಕ್ಕೆ ಮತ್ತೆ ಕಂಸ ಹಾಕೋಬೇಕು. ಯಾಕೆ ಮತ್ತೆ ಬೇರೆ ಬೇರೆ ಕ್ರಿಯೆ ಇದ್ದು ಅಂದ್ರೆ ಏನು ಮಾಡ್ತೀರಿ? ಅವಾಗ ಕಂಸ ಹಾಕೋದು. ಈಗ ಇದನ್ನು ಮೊದಲು ಬಿಡಿಸ್ಕೊಂಡ್ರು ಬರ್ತದೆ, ಇದನ್ನು ಮೊದಲು ಬಿಡಿಸ್ಕೊಂಡ್ರು ಬರ್ತದೆ. ಏನು 7 3/2 7 3/2 ಗುಂಡ್ಲೆ 2 3/2. ಇದು ಭಾಗಾಕಾರ ಇದ್ದದ್ದು ಗುಣಾಕಾರ ಹಾಕಿ ಬಿಡ್ರಿ. ಮ್ಯಾಲೆ ಏನಾಗ್ತದೆ? ಇದು ಮ್ಯಾಲೆ 5 ಆಯ್ತು, ತಳ 3 ಆಯ್ತು. ಈ ಕ್ರಿಯೆಗಳಲ್ಲಿ ಯಾವ ಕಡತ್ ಹೋಗೋದಿಲ್ಲ. ಭಾಗಾಕಾರ ಚಿಹ್ನೆ ಹಾಕ್ರಿ. 2 1 3 3 ಪೂರ್ಣಾಂಕ 2 3/2 ಆಯ್ತು. ಈಗ ನೋಡಿ, ಈಗ 7 2 14 14 5 70 3 3 9 9 3 27 ಸರ್ವಾಸ ಬಾಗಿಲೆ 3 3 9 1 2 11 3/2. ಇದನ್ನು ಮಿಶ್ರ ಭಿನ್ನ ರಾಶಿ ಮಾಡಿದ್ವಿ. ಎಷ್ಟು ಬಂತು? 11 3/2 ಬಂತು. ಈಗ 70 27 ಗುಣಾಕಾರ ಮಾಡಿದಾಗ ಏನಾಗ್ತದೆ? ಗುಣಕ ವಿಲೋಮ ಆಗ್ತದೆ. ಇದು ಭಾಜ್ಯ, ಇದು ಭಾಜಕ. ಭಾಜಕ ಗುಣಕ ವಿಲೋಮ ಆಯ್ತು.
ಮೇಲೆ 3 ತಳಗೆ 11 3 ಒಂದಲೇ 3 9 70 11 11 99 ಆನ್ಸರ್ ಇಸ್ ಈಕ್ವಲ್ ಟು 70 99 ಅಂಶ. ನೋಡಿ ಎಷ್ಟು ಸರಳ ರೀತಿ ಒಳಗೆ ತೋರ್ಸೇನಿ ಇದನ್ನು. ಭಾಳ ಗಟ್ಲಕ್ಕೆ ಹಾಕೋಬಾರ್ದು ನೀವು. ಸರ್ವಾಸ ಬಾಗಿಲೆ ಮತ್ತು ಮ್ಯಾಲಿನ ಗುಂಪಕ್ಕೆ ದುಂಡು ಕೌಂಸ ಹಾಕ್ಕೊಂಡು ಬಿಡ್ರಿ. ಕ್ರಿಯೆಗಳನ್ನೆಲ್ಲ ಹಾಕ್ಕೊಂಡು ದುಂಡು ಕೌಂಸ ಹಾಕೋರಿ. ಇದರ ಸರ್ವಾಸ ಬಾಗಿಲೆ ಚಿನ್ನ ಬಾಗಿಲೆ ಕೊಡ್ರಿ, ಇದಕ್ಕೆ ದುಂಡು ಕೌಂಸ ಹಾಕೋರಿ. ಯಾಕೆ ಇದರಾಗೆ ಗುಣಾಕಾರ ಅಧಿಕ ಗುಣಾಕಾರ ಭಾಗಾಕಾರ ಬಂದು ಅಂದ್ರೆ ಆ ಕ್ರಿಯೆಯನ್ನು ಬಿಡಿಸ್ಕೋಬೇಕಾಗ್ತದೆ. ಇದರ ಪ್ಲಸ್ ಮೈನಸ್ ಎಲ್ಲ ಲೆಕ್ಕ ಬಂದವ ಚೆಂದಂಗೆ ಬಿಡಿಸ್ಕೊಡ್ರಿ.